ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ. ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ. ಮಾನಸಿಕ, ದೈಹಿಕ, ಸಾಮಾಜಿಕ ಸುಸ್ಥಿತಿ, ಮಹಿಳೆಯರು, ಮಕ್ಕಳು, ಹಿರಿಯರು, ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ. ತಪ್ಪದೇ ಕೇಳಿ. ಪ್ರತಿ ಬುಧವಾರ ಬೆಳಿಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50. ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದು ವಿಶ್ವ ಹೆಪಟೈಟಿಸ್ ದಿನದ ಕುರಿತು ಮಾಹಿತಿಯನ್ನು ನೀಡಲು ಇಂದು ನಮ್ಮೊಂದಿಗಿದ್ದಾರೆ ಎಚ್.ಡಿ. ಕೋಟೆಯ ಸಾರ್ವಜನಿಕ ಆಸ್ಪತ್ರೆಯ ಹಿರಿಯ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಶ್ರೀನಿವಾಸನ್ ರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಅವರಿಂದಲೇ ಹೆಪಟೈಟಿಸ್ ದಿನದ ಕುರಿತು ಮಾಹಿತಿಯನ್ನು ತಿಳಿಯೋಣ. ಸರ್, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ನಮಸ್ಕಾರ. ಮೊದಲಿಗೆ ಹೆಪಟೈಟಿಸ್ ಅಂದ್ರೆ ಏನು ಸರ್? ಹೆಪಟೈಟಿಸ್ ಅಂತಂದ್ರೆ ಹೆಪಾ ಅಂದ್ರೆ ಲಿವರ್ ಅಂತ, ಐಟಿಸ್ ಅಂದರೆ ಉರಿಯೂತ. ಲಿವರಿಗೆ ಆಗಿರ್ತಕ್ಕಂತಹ ಉರಿಯೂತ. ಲಿವರಿಗೆ ಆಗಿರ್ತಕ್ಕಂಥ ಉರಿಯೂತ ಅಂದರೆ ಲಿವರಿಗೆ ಆಗಿರ್ತಕ್ಕಂತಹ ತೊಂದರೆ, ಹಾನಿ. ಲಿವರಿಗೆ ತೊಂದರೆಯಾಗಿದೆ, ಹಾನಿಯಾಗಿದೆ. ಅದು ತಾತ್ಕಾಲಿಕವಾದ ಹಾನಿಯಾಗಿರ್ಬೋದು, ಪರ್ಮನೆಂಟ್ ಹಾನಿಯಾಗಿರ್ಬೋದು. ಲಿವರು ಬಹಳ ಮುಖ್ಯವಾದ ಅಂಗ ದೇಹದಲ್ಲಿ. ಕೆಲವರಿಗೆ ಹಾರ್ಟ್ ಬಗ್ಗೆ ಗೊತ್ತಿರುತ್ತೆ, ಹಾರ್ಟ್ ಅಟ್ಯಾಕ್ ಅಂದರೆ ಹಾಗಾಗತ್ತೆ, ಹೀಗಾಗುತ್ತೆ. ಕಿಡ್ನಿ ಬಗ್ಗೆ ಗೊತ್ತಿಲ್ಲ, ಮೆದುಳು ಬಗ್ಗೆ ಗೊತ್ತಿಲ್ಲ, ಲಿವರ್ ಬಗ್ಗೆ ಜಾಸ್ತಿ ಗೊತ್ತಿರೋಲ್ಲ. ಕೆಲವರಿಗಂತೂ ಏನು ಗೊತ್ತೇ ಇರೋದಿಲ್ಲ. ಹಾಗಾಗಿ ಲಿವರ್ ಒಂದು ಪ್ರಮುಖವಾದ ಅಂಗ. ನಮ್ಮ ಮಗು ತಾಯಿಯ ಗರ್ಭದಲ್ಲಿರುವಾಗ ರಕ್ತವನ್ನು ಉತ್ಪತ್ತಿ ಮಾಡ್ತಕ್ಕಂಥ ಏಕೈಕ ಅಂಗ ಲಿವರು. ತದನಂತರದ ದಿನಗಳಲ್ಲಿ ರಕ್ತವನ್ನು ಶುದ್ಧವಾಗಿ ಇಡ್ತಕ್ಕಂಥದ್ದಕ್ಕೆ ಕೆಲಸ ಮಾಡ್ತಕ್ಕಂಥದ್ದು. ನಾವು ತಿಂತಕ್ಕಂಥ ಆಹಾರವನ್ನು ಅದು ಪೂರ್ತಿ ಅದರ ಡೈಜೆಷನ್ ಆದಮೇಲೆ ಅದರ ಒಂದು ಅಂಶಗಳು ದೇಹದಲ್ಲಿ ಸೇರಿಕೊಳ್ಳಂತಹ ಪ್ರಕ್ರಿಯೆಯಲ್ಲಿ ಮಾಡ್ತಕ್ಕಂಥ ಕೆಲಸ. ನಾವು ಉಪಯೋಗಿಸ್ತಕ್ಕಂಥ ಔಷಧಗಳು, ಕೆಲವು ಉಪಯೋಗಿಸ್ತಕ್ಕಂಥ ಮದ್ಯಪಾನ ಹಾಗೂ ಡ್ರಗ್ ದಂಧೆ ಗೊತ್ತಾಗಬೇಕು ನಿಮಗೆ. ಇದನ್ನೆಲ್ಲದರ ಒಂದು ಫೈನಲ್ ಪ್ರೊಸೆಸಿಂಗ್ ಆಗಿ ಅದು ಮೂತ್ರದ ಮೂಲಕ ಅಥವಾ ಮಲದ ಮೂಲಕ ಹೋಗಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಅಂಗ. ಈ ಒಂದು ಪ್ರಕ್ರಿಯೆಯಲ್ಲಿ ಕೆಲವೊಂದು ಬಾರಿ ಲಿವರಿಗೆ ಹಾನಿ ಆಗ್ತಕ್ಕಂಥದ್ದು ಸಹ ಇದೆ. ಇಂತಹ ಪ್ರಮುಖವಾದ ಅಂಗ ಲಿವರ್. ಅದಕ್ಕೆ ಆಗ್ತಕ್ಕಂತಹ ಉರಿಯೂತವನ್ನು ನಾವು ಹೆಪಟೈಟಿಸ್ ಅಂತ ಹೇಳ್ತೇವೆ. ಹೆಪಟೈಟಿಸ್ ದಿನದ ಮಹತ್ವ ಮತ್ತು ಉದ್ದೇಶ ಏನು ಸರ್? ಇದರ ಆಚರಣೆ ಮಾಡೋದ್ರಿಂದ ಏನೆಲ್ಲ ಜನಗಳಿಗೆ ಮಾಹಿತಿ ಸಿಗುತ್ತೆ ಸರ್? ಪ್ರತಿ ವರ್ಷದ ಜುಲೈ 28ನೇ ತಾರೀಕು ವಿಶ್ವ ಹೆಪಟೈಟಿಸ್ ದಿನವನ್ನಾಗಿ ಆಚರಿಸಬೇಕು ಅಂತ ಹೇಳಿ ವಿಶ್ವ ಆರೋಗ್ಯ ಸಂಸ್ಥೆ ನಿಗದಿ ಮಾಡಿದೆ. ಅದರ ಪ್ರಕಾರ ಪ್ರತಿ ವರ್ಷದ ಜುಲೈ 28ನೇ ತಾರೀಕಿನಂದು ನಾವು ಇದನ್ನು ಆಚರಿಸ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ನಾವು ಮಾಧ್ಯಮಗಳ ಮೂಲಕ ಮತ್ತು ಆಸ್ಪತ್ರೆಯಲ್ಲಿ ಹೆಲ್ತ್ ಟಾಕ್ಸ್ ಮಾಡೋದ್ರ ಮೂಲಕ ಸಾರ್ವಜನಿಕರಲ್ಲಿ ಅರಿವು ಮೂಡಿಸ್ತೇವೆ. ರಾಜಕೀಯ ಪಕ್ಷಗಳಲ್ಲಿ ಹಾಗೂ ಸರ್ಕಾರಗಳಲ್ಲಿ ಅರಿವು ಮೂಡಿಸಿ, ನಾಯಕರಲ್ಲಿ ಅರಿವು ಮೂಡಿಸಿ ಈ ಒಂದು ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಕೆಲಸವಾಗಲಿ ಅಂತ ಹೇಳಿ ಅವರಿಗೆ ಪ್ರಚೋದನೆ ಕೊಡುವುದ್ರ ಮೂಲಕ ಅಥವಾ ಅರಿವು ಮೂಡಿಸುವುದರ ಮೂಲಕ ಮಾಡ್ತೇವೆ. ಈ ವರ್ಷದ ಘೋಷವಾಕ್ಯ ಏನು ಸರ್ ಆಗಿದ್ರೆ? ಹೆಪಟೈಟಿಸ್ ಕೆನಾಟ್ ವೆಯ್ಟ್, ಟೇಕ್ ಆ್ಯಕ್ಷನ್ ನೌ ಅಂತಕ್ಕಂಥದ್ದು ಈ ವರ್ಷದ ಘೋಷವಾಕ್ಯ. ಹೆಪಟೈಟಿಸ್ ಕೆನಾಟ್ ವೆಯ್ಟ್ ಅಂತಂದರೆ, ನೀವು ಒಂದು ಮನುಷ್ಯನ ದೇಹದಲ್ಲಿ ಹೆಪಟೈಟಿಸ್ ರೋಗಾಣು ಪ್ರವೇಶ ಮಾಡಿದ ನಂತರ ಅವನಿಗೆ ಹಾನಿಯನ್ನು ಮಾಡಲಿಕ್ಕೆ ಶುರು ಮಾಡ್ತದೆ. ಆ ಪ್ರಕ್ರಿಯೆ ಮುಂದುವರಿತಾ ಹೋಗುತ್ತೆ. ಅದು ನಿಲ್ಲದಂತಹ ಪ್ರಕ್ರಿಯೆ. ಅದಕ್ಕೆ ತತ್ಕ್ಷಣ ಆ್ಯಕ್ಷನ್ ತಗೋಬೇಕು. ಟೇಕ್ ಆ್ಯಕ್ಷನ್ ನೌ ಅಂತಕ್ಕಂಥದ್ದೇ ಘೋಷವಾಕ್ಯ. ಹೆಪಟೈಟಿಸ್ ಕೆನಾಟ್ ವೆಯ್ಟ್, ವಿಲ್ ನಾಟ್ ವೆಯ್ಟ್, ಟೇಕ್ ಆ್ಯಕ್ಷನ್ ನೌ ಅಂತಕ್ಕಂಥದ್ದು ಈ ವರ್ಷದ ಅಂದರೆ ತುರಂತಾಗಿ ಇದರ ಬಗ್ಗೆ ಒಂದು ಕ್ರಮವನ್ನು ತಗೊಳ್ಳಿ ಅಂತ ಹೇಳಿ ರಾಜಕೀಯ ಪಕ್ಷಗಳಿಗೆ ಮತ್ತು ಸರ್ಕಾರಕ್ಕೆ, ವೈದ್ಯರುಗಳಿಗೆ, ಜನರಿಗೆ, ಎಲ್ಲರಿಗೂ ಸಹ ಒಂದು ರೀತಿಯ ಎಚ್ಚರಿಕೆಯನ್ನು ಮೂಡಿಸ್ತಕ್ಕಂತಹ ರೀತಿಯ ಒಂದು ಘೋಷವಾಕ್ಯ. ಹೆಪಟೈಟಿಸ್ ಹೇಗೆ ಹರಡುತ್ತೆ ಸರ್ ಹಾಗಿದ್ರೆ? ಹೆಪಟೈಟಿಸ್ ಅಂತಂದರೆ ಒಂದು ವೈರಸ್ನಿಂದ ಬರ್ತಕ್ಕಂಥ ಒಂದು ಕಾಯಿಲೆ. ಅದರಲ್ಲಿ 4 ರೀತಿಯ ವೈರಸ್ ಇದೆ. ಹೆಪಟೈಟಿಸ್ ಅನ್ನು ಬರೆಸ್ತಕ್ಕಂಥ ವೈರಸ್ಗಳು ಎ, ಬಿ, ಸಿ ಹಾಗೂ ಇ ಅಂತ ಹೇಳ್ತೀವಿ. ಇದನ್ನು ಎ ಮತ್ತು ಇ ವೈರಸ್ಸು ಹೆಚ್ಚು ಕಡಿಮೆ ಒಂದೇ ರೀತಿಯಾದಂತಹ ರೀತಿಯಲ್ಲಿ ಹರಡುತ್ತೆ.
ರೀತಿಯಲ್ಲಿ ಮನುಷ್ಯನಿಗೆ ಹಾನಿಯನ್ನು ಉಂಟು ಮಾಡುತ್ತೆ. ಅದಕ್ಕೆ ಹೆಚ್ಚು ಕಮ್ಮಿ ಇರತಕ್ಕಂಥ ಚಿಕಿತ್ಸೆಯೂ ಸಹ ಸ್ವರೂಪವೂ ಸಹ ಒಂದೇ ರೀತಿಯಾಗಿರ್ತದೆ. ಬಿ ಮತ್ತು ಸಿ ವೈರಸ್ಸು ಹೆಚ್ಚು ಕಮ್ಮಿ ಎರಡು ಒಂದೇ ರೀತಿಯಾದಂತಹ ಒಂದು ಬಿಹೇವಿಯರನ್ನು ಎಫೆಕ್ಟ್ ಮಾಡ್ತಕ್ಕಂಥ ರೀತಿಯನ್ನು, ರೋಗ ಲಕ್ಷಣಗಳನ್ನು ಇಟ್ಕೊಂಡಿರ್ತಕ್ಕಂಥವು. ಅವು ಮನುಷ್ಯನಿಗೆ ಹೆಚ್ಚು ಕಮ್ಮಿ ಒಂದೇ ರೀತಿಯಲ್ಲಿ ಹರಡ್ತಕ್ಕಂಥವು. ಮತ್ತು ಅವುಗಳ ಚಿಕಿತ್ಸೆ ಸಹ ಸ್ವರೂಪವೂ ಸಹ ಹೆಚ್ಚು ಕಡಿಮೆ ಒಂದೇ ರೀತಿ. ಅದರ ಲಕ್ಷಣಗಳೇನು ಸರ್? ಹೆಪಟೈಟಿಸ್ ಲಕ್ಷಣಗಳು ತಿಳಿಸೋದಾದ್ರೆ ಸರ್. ಹೆಪಟೈಟಿಸ್ ಲಕ್ಷಣಗಳು ಎ ಮತ್ತು ಇ ವೈರಸ್ಸು ಹೆಚ್ಚು ಕಮ್ಮಿ ಮಕ್ಕಳನ್ನು ಮತ್ತು ಗರ್ಭಿಣಿ ಸ್ತ್ರೀಯರನ್ನು ಎಫೆಕ್ಟ್ ಮಾಡುತ್ತೆ. ಮತ್ತು ಯಾರನ್ನು ಬೇಕಾದ್ರೂ ಎಫೆಕ್ಟ್ ಮಾಡಬಹುದು, ಬಟ್ ಹೆಚ್ಚಾಗಿ ಮಕ್ಕಳನ್ನು ಎಫೆಕ್ಟ್ ಮಾಡುತ್ತೆ. ಮುಖ್ಯವಾಗಿ ಕಲುಷಿತವಾದಂತಹ ನೀರು, ಕಲುಷಿತವಾದಂತಹ ಆಹಾರವನ್ನು ಉಪಯೋಗಿಸುವುದರಿಂದ ಈ ಕಾಯಿಲೆ ಹರಡ್ತಕ್ಕಂಥದ್ದು. ಈ ಹೆಪಟೈಟಿಸ್ ಎ ಮತ್ತು ಇ ಇರ್ತಕ್ಕಂತಹ ರೋಗಿ ಮಗು ಅವನ ಮಲದ ಮೂಲಕ ಈ ವೈರಸ್ಸನ್ನು ವಾತಾವರಣಕ್ಕೆ ಬಿಡ್ತಾ ಇರ್ತಾನೆ. ಕಾರಣಾಂತರಗಳಿಂದ ಈ ಒಂದು ಮಲದ ಇಲ್ಲಿ ಇರ್ತಕ್ಕಂತಹ ವೈರಸ್ಸು ಕುಡಿಯುವ ನೀರು ಹಾಗೂ ಆಹಾರದಲ್ಲಿ ಸೇವಿಸಿದಾಗ ಇನ್ನೊಬ್ಬ ವ್ಯಕ್ತಿಗೆ ಎ ಮತ್ತು ಇ ಕಾಯಿಲೆ ಬರುವ ಸಾಧ್ಯತೆ ಇದೆ. ಭಾರತ ದೇಶದಲ್ಲಿ ಹೆಚ್ಚಿನ ಜನಸಂಖ್ಯೆ ಇರುವುದರಿಂದ ಹಾಗೂ ಈ ಸ್ವಚ್ಛತೆಯ ಬಗ್ಗೆ ಅರಿವು ಕೆಲವೊಂದು ಪ್ರದೇಶಗಳಲ್ಲಿ ಕಡಿಮೆ ಇರುವುದರಿಂದ ನಮ್ಮ ದೇಶದಲ್ಲಿ ಎ ಮತ್ತು ಇ ವೈರಸ್ನಿಂದ ಆಗ್ತಕ್ಕಂತಹ ಹೆಪಟೈಟಿಸ್ ಸಾಮಾನ್ಯವಾಗಿದೆ. ಕೆಲವೊಂದು ಸೀಸನಲ್ಲಿ ಇದು ಬಹಳಷ್ಟು ಜಾಸ್ತಿ ಆಗ್ತದೆ. ಈ ಒಂದು ರೋಗ ಲಕ್ಷಣ ಬಂದಾಗ ಆ ವ್ಯಕ್ತಿಗೆ, ರೋಗಿಗೆ ಜ್ವರ ಬರ್ಬೋದು, ಮೈಕೈ ನೋವು ಬರ್ಬೋದು, ಸುಸ್ತು, ಸಂಕಟ, ಆಹಾರವನ್ನು ನೋಡಿದಾಗ ಅವನಿಗೆ ಅಪೇಕ್ಷೆ ಇಲ್ಲದೇ ಇರೋದು, ವಾಕರಿಕೆ ಬಂದಾಗೋದು, ವಾಂತಿ ಆಗ್ತಕ್ಕಂಥದ್ದು. ಕೆಲವೊಂದು ಕ್ಷಣಗಳಲ್ಲಿ ಜಾಂಡೀಸ್, ಅರಿಶಿಣ ಕಾಮಾಲೆ ಅಂತ ಹೇಳ್ತೀವಿ, ಲಿವರ್ ಜಾಂಡೀಸ್ ಅಂತ ಹೇಳಿ ಸಾಮಾನ್ಯ ಭಾಷೆಯಲ್ಲಿ ಇದನ್ನು ಕಾಮಾಲೆ ಕಾಯಿಲೆ, ಕಾಮಾಲೆ ಅಂತೀವಿ. ಅರಿಶಿಣ ಕಾಮಾಲೆ, ಕಣ್ಣೆಲ್ಲ ಹಳದಿ ಬಣ್ಣಕ್ಕೆ ಆಗ್ತದೆ, ಮೂತ್ರ ಸಹ ಹಳದಿ ಬಣ್ಣಕ್ಕೆ ಆಗ್ತದೆ. ತುಂಬ ಕೆಂಪಿಗೆ ಅಥವಾ ಬೆಳ್ಳಿಗಿರ್ತಕ್ಕಂತಹ ಮಕ್ಕಳಲ್ಲಿ ಅಥವಾ ವ್ಯಕ್ತಿಗಳಲ್ಲಿ ಚರ್ಮದವೂ ಸಹ ಅರಿಶಿಣ ಬಣ್ಣಕ್ಕೆ ತಿರುಗುವುದು ಕಾಣುತ್ತೆ. ಸೊ ಇದು ರೋಗ ಲಕ್ಷಣಗಳು ಎ ಮತ್ತು ಇ ವೈರಸ್ಸಿನಿಂದ ಆಗ್ತಕ್ಕಂಥದ್ದು. ಇದು ಸಾಮಾನ್ಯವಾಗಿ ಸೆಲ್ಫ್ ಕಂಟ್ರೋಲ್ ಆದರಷ್ಟಕ್ಕೆ ಅದೇ ಕಡಿಮೆ ಆಗ್ತಕ್ಕಂಥದ್ದು. ಮತ್ತು ಇದಕ್ಕೆ ಚಿಕಿತ್ಸೆ ಪ್ರಮಾಣ ಸಹ ಸುಲಭದಲ್ಲಿ ಆಗ್ತಕ್ಕಂಥದ್ದು. ಇದರಲ್ಲಿ ಪರ್ಮನೆಂಟ್ ದೇಹಕ್ಕೆ ಡ್ಯಾಮೇಜ್ ಆಗುವುದಿಲ್ಲ ಇದರಲ್ಲಿ ಎ ಮತ್ತು ಇನಲ್ಲಿ. ಸೊ ಹೆಪಟೈಟಿಸ್ಗೆ ಮುಖ್ಯ ಕಾರಣಗಳೇನು ಸರ್? ಹೆಪಟೈಟಿಸ್ಗೆ ಹೇಳಿದ ಹಾಗೆ ವೈರಸ್ಗಳು ಎ, ಬಿ, ಸಿ ಮತ್ತು ಇ. ಎ ಮತ್ತು ಇ ಹೇಗೆ ಹರಡುತ್ತೆ ಅಂತ ಹೇಳ್ಕೊಟ್ಟಿದ್ದೀನಿ ನಾನು ನಿಮಗೆ. ಈಗ ಬಿ ಮತ್ತು ಸಿ ಹೇಗೆ ಹರಡುತ್ತೆ ಅನ್ನೋದನ್ನು ಹೇಳ್ತೀನಿ. ಬಿ ಮತ್ತು ಸಿ ತಾಯಿಯಿಂದ ಮಗುವಿಗೆ ಜನನವಾಗ್ತಕ್ಕಂಥ ಸಂದರ್ಭದಲ್ಲಿ ಹೊಕ್ಕಳು ಬಳ್ಳಿಯಿಂದ ರಕ್ತವು ಸಂಚರಿಸುವ ಮೂಲಕ ಹರಡುತ್ತದೆ. ತಾಯಿ ಗರ್ಭದಲ್ಲಿರುವಾಗ ಮಗುವಿಗೆ ಬಿ ಮತ್ತು ಸಿ ಬರುವ ಸಾಧ್ಯತೆ ಇದೆ. ಅದನ್ನು ಬಿಟ್ಟರೆ ನೆಕ್ಸ್ಟ್ ಬ್ಲಡ್ ಟ್ರಾನ್ಸ್ಫ್ಯೂಷನ್, ರಕ್ತದಾನ ಮಾಡುವಾಗ ರಕ್ತವನ್ನು ಪರಿಶೀಲನೆ ಮಾಡ್ತಾರೆ. ಬಿ ಮತ್ತು ಸಿ ಇದೆಯಾ, ದಾನಿಯ ರಕ್ತದಲ್ಲಿ ಬಿ ಮತ್ತು ಸಿ ರೋಗಾಣು ಇದೆಯಾ ಅಂತ ಹೇಳಿ ಟೆಸ್ಟ್ ಕೊಡ್ತಕ್ಕಂಥದ್ದು ಇದೆ. ಆ ಒಂದು ಮಾರ್ಗದ ಮೂಲಕವೂ ಸಹ ಬಿ ಮತ್ತು ಸಿ ಮತ್ತೊಬ್ಬನಿಗೆ ಹರಡುವ ಸಾಧ್ಯತೆ ಇದೆ. ಮೂರನೆಯದಾಗಿ ಅಸುರಕ್ಷಿತ ಲೈಂಗಿಕ ಸಂಪರ್ಕದ ಮೂಲಕ ಈ ಒಂದು ಬಿ ಮತ್ತು ಸಿ ಬರಬಹುದು. ನಾಲ್ಕನೆಯದಾಗಿ ಗಲೀಜಾಗಿರ್ತಕ್ಕಂಥ ಸಿರಿಂಜಸ್ಸು, ನೀಡ್ಲ್ಸು, ಹಚ್ಚೆ ಹಾಕಿಸ್ಕೊಳ್ಳೋದು. ನಮ್ಮ ಗ್ರಾಮೀಣದಲ್ಲಿ ಆಗಲಿ ಸುಮಾರು ಈಗ ಹೊಸ ಫ್ಯಾಷನ್ ಆಗಿದೆ ಹಚ್ಚೆ ಹಾಕೋದು. ಆ ಸೂಜಿಯನ್ನು ಸ್ಟೆರಲೈಸ್ ಮಾಡಿ, ಕ್ಲೀನ್ ಮಾಡಿ, ಅದನ್ನು ಶುದ್ಧ ಮಾಡಿ, ಸ್ವಚ್ಛ ಮಾಡಿ ಉಪಯೋಗಿಸಬೇಕಾಗಿರ್ತಕ್ಕಂಥದ್ದು. ಹಾಗಿಲ್ಲದ ಪಕ್ಷದಲ್ಲಿ ಹಚ್ಚೆ ಹಾಕಿಸುವ ಮೂಲಕವೂ ಸಹ ಹೆಪಟೈಟಿಸ್ ಹರಡಬಹುದು. ಕಲುಷಿತವಾದ ನೀಡಲ್ಗಳನ್ನು ಉಪಯೋಗಿಸುವ ಮೂಲಕ ಈ ಡ್ರಗ್ ಅಡಿಕ್ಟ್ಸ್ ಅಂತ ಹೇಳ್ತೀವಿ, ಈ ಮಾದಕ ವಸ್ತುಗಳ ವ್ಯಸನಿಗಳು ಅವರೇನು ಮಾಡ್ತಾರೆ, ಈ ರಕ್ತನಾಳಗಳಿಗೆ ಡ್ರಗ್ಸ್ ತಗೊಂಡು ಚುಚ್ಕೋತಾರೆ. ಅದು ಒಬ್ಬ ಚುಚ್ಕೊಂಡಿದ್ದೀನಿ, ಇನ್ನೊಬ್ಬ ಚುಚ್ಕೊಂಡಿದ್ದೀನಿ, ಅದನ್ನು ಹಾಗೆಯೇ ಇಟ್ಕೊಂಡಿದ್ದು ಮತ್ತೆ ಉಪಯೋಗಿಸ್ತಾರೆ. ಇಂತಹವರಲ್ಲಿ ಸಾಮಾನ್ಯವಾಗಿ ಹೆಪಟೈಟಿಸ್ ಬಿ ಮತ್ತು ಸಿ ಇರುವ ಸಾಧ್ಯತೆ ಇರುತ್ತೆ. ಹೆಪಟೈಟಿಸ್ ಇದೆ ಅಂತ ಹೇಗೆ ಸರ್ ಕಂಡುಹಿಡಿಯೋದು? ಹೆಪಟೈಟಿಸ್ ಎ ಮತ್ತು ಇ ಸಾಮಾನ್ಯವಾಗಿ ಅಕ್ಯೂಟ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಅದು ಬಂದ ಕೂಡಲೇ ಮನುಷ್ಯನ, ನಾನು ಈಗಾಗಲೇ ಹೇಳಿದಾಗೆ, ಸುಸ್ತು, ಸಂಕಟ, ವಾಂತಿ, ಊಟ ಸೇರದೇ ಇರತಕ್ಕಂಥದ್ದು, ಮೈಕೈ ನೋವು, ಕೀಲು ನೋವು, ಅರಿಶಿಣ ಕಾಮಾಲೆ ಇಷ್ಟು ಬರಬಹುದು. ಅಥವಾ ಇದರಲ್ಲಿ ಕೆಲವೊಂದು ಸಿಂಪ್ಟಮ್ಸ್ ಬರಬಹುದು. ವೈದ್ಯರನ್ನು ಸಂಪರ್ಕಿಸಿದಾಗ ವೈದ್ಯರು ಅದಕ್ಕೆ ಬೇಕಾದಂತಹ ಟೆಸ್ಟ್ಗಳನ್ನು ಮಾಡುವುದರ ಮೂಲಕ, ರಕ್ತ ಪರೀಕ್ಷೆ ಮಾಡುವುದರ ಮೂಲಕ, ಲಿವರಿನ ಒಂದು ಕೆಲಸವನ್ನು ಪರಿಶೀಲನೆ ಮಾಡುವುದರ ಮೂಲಕ ಪತ್ತೆ ಮಾಡಬಹುದು. ಬಿ ಮತ್ತು ಸಿ ಇದೆಯಲ್ಲ, ಇದು ಬಹಳ ಡೇಂಜರಸ್. ಬಿ ಮತ್ತು ಸಿನಲ್ಲಿ ವ್ಯಕ್ತಿಯ ದೇಹದಲ್ಲಿ ವೈರಸ್ ಇದೆ ಅಂತ ಗೊತ್ತೇ ಆಗೋದಿಲ್ಲ, ವರ್ಷಾನುಗಟ್ಟಲೆ ಗೊತ್ತಾಗೋದಿಲ್ಲ.
ಎಷ್ಟೋ ವರ್ಷಗಳ ತನಕ ಅವನು ಆರೋಗ್ಯವಂತನಾಗೆ ಕಾಣ್ತಾ ಇರ್ತಾನೆ, ನಾರ್ಮಲ್ ಜೀವನ ನಡೆಸ್ತಾ ಇರ್ತಾನೆ. ಕಾರಣಾಂತರಗಳಿಂದ ಅವನಿಗೆ ರಕ್ತ ಪರೀಕ್ಷೆ ಮಾಡಿದಾಗ ಅಥವಾ ಕಾಂಪ್ಲಿಕೇಶನ್ ಆದಾಗ, ಲಿವರಿನ್ಗೆ ಸಂಪೂರ್ಣವಾದ ಹಾನಿ ಉಂಟಾದಾಗ ಅವನಿಗೆ ಇರ್ತಕ್ಕಂಥ ಕಾಯಿಲೆ ಪತ್ತೆ ಆಗ್ತದೆ. ಅದು ಲಿವರ್ ಫೇಲ್ಯೂರ್ ಆಗಿರ್ಬೋದು, ರಕ್ತ ವಾಂತಿಯಾಗುವ ಮೂಲಕ ಆಗಿರ್ಬೋದು, ಅಥವಾ ಹೊಟ್ಟೆಯಲ್ಲಿ ನೀರು ಸೇರಿಕೊಳ್ಳೋದ್ರ ಮೂಲಕ ಆಗಿರ್ಬೋದು, ಅಥವಾ ತೀವ್ರವಾದ ಜಾಂಡಿಸ್ ಬಂದಿರ್ಬೋದು, ಅಥವಾ ಹೆಪಟಿಕ್ ಎನ್ಸೆಫಲೋಪತಿ ಅಂತ ಮೆದುಳಿಗೆ ಹಾನಿಯಾಗಿ ಅವನಿಗೆ ತೊಂದರೆ ಆಗಿರ್ಬೋದು, ಅಥವಾ ಲಿವರ್ ಕ್ಯಾನ್ಸರ್ ಆಗಿರ್ಬೋದು. ಆವಾಗ ಪತ್ತೆ ಮಾಡಿದಾಗ ಇವನಿಗೆ ಎಷ್ಟೋ ವರ್ಷದಿಂದ ಬಿ ಅಥವಾ ಸಿ ವೈರಸ್ಸಿನ ಇನ್ಫೆಕ್ಷನ್ ಇತ್ತು, ಇವತ್ತು ಪತ್ತೆಯಾಗಿದೆ ಅಂತ ಹೇಳಿ ಆವಾಗ ಗೊತ್ತಾಗ್ಬೋದು. ಹಾಗಾಗಿ ಇವು ಸಿಂಪ್ಟಮ್ಸೇ ಇರುವುದಿಲ್ಲ, ಗೊತ್ತೇ ಆಗೋದಿಲ್ಲ. ದೇಹದಲ್ಲಿ ಇರ್ತಕ್ಕಂಥ ರೋಗಗಳು ಸೈಲೆಂಟಾಗಿರುತ್ತೆ. ಸೈಲೆಂಟ್ ಕಿಲ್ಲರ್ ಅಂತೀವಲ್ಲ ನೋಡಿ, ಈ ವೈರಸ್ಗಳಿಗೆ ಹೇಳಬೇಕಾದಂಥ ಉಪಯೋಗಿಸಬೇಕಾದಂಥ ಕರೆಕ್ಟಾದ ಪದ ಅದು, ಸೈಲೆಂಟ್ ಕಿಲ್ಲರ್. ಒಳಗೊಳಗೆ ಹಾನಿಯನ್ನು ಮಾಡ್ತಾ ಇರುತ್ತೆ. ಲಿವರ್ ಯಾವಾಗ ಸಂಪೂರ್ಣವಾಗಿ ಡ್ಯಾಮೇಜ್ ಆಗುತ್ತೆ ಆವಾಗ ಆ ವ್ಯಕ್ತಿ ಈ ಒಂದು ರೋಗ ಲಕ್ಷಣಗಳನ್ನು ಕಾಣಿಸ್ಕೊಳ್ತದೆ. ಅಷ್ಟೊತ್ತಿಗೆ ಅದು ಕೈ ಮೀರಿರ್ತದೆ, ಉಲ್ಬಣಗೊಂಡಿರ್ತದೆ, ಚಿಕಿತ್ಸೆ ಕಷ್ಟ. ರೋಗ ಲಕ್ಷಣಗಳಲ್ಲಿ ವ್ಯತ್ಯಾಸ ಇದೆ, ಚಿಕಿತ್ಸೆಯಲ್ಲಿ ವ್ಯತ್ಯಾಸ ಇದೆ, ಅವು ಹೊರಹೊಮ್ಮುವ ರೀತಿಯಲ್ಲಿ ವ್ಯತ್ಯಾಸ ಆಗಿದೆ, ಅವು ಮನುಷ್ಯನಿಗೆ ಎಫೆಕ್ಟ್ ಮಾಡುವ ರೀತಿಯಲ್ಲಿ ವ್ಯತ್ಯಾಸ ಆಗಿದೆ, ಚಿಕಿತ್ಸೆಯಲ್ಲಿಯೂ ಸಹ ಭಾಳ ವ್ಯತ್ಯಾಸ ಇದೆ. ಹೆಪಟೈಟಿಸ್ ಸಮಸ್ಯೆಗೆ ಪರಿಹಾರಗಳೇನು ಸರ್ ಆಗಿದ್ರೆ? ಪರಿಹಾರ ಬಹಳ ಮುಖ್ಯವಾಗಿ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತೀವಿ. ಯಾವುದೇ ಒಂದು ಕಾಯಿಲೆ ಬರದೇ ಇರೋ ಹಾಗೆ ನೋಡಿಕೊಳ್ಳೋದು ಬಹಳ ಬುದ್ಧಿವಂತಿಕೆ. ಬಂದ ನಂತರ ಸೂಕ್ತವಾದ ಚಿಕಿತ್ಸೆ ತೆಗೆದುಕೊಳ್ತಕ್ಕಂಥದ್ದು ಸಹ ಬುದ್ಧಿವಂತಿಕೆ. ಸೊ ಪ್ರಿವೆನ್ಷನ್ ಹೇಗಪ್ಪ ಪ್ರಿವೆಂಟ್ ಮಾಡಬೇಕು ಅಂತಂದರೆ, ನಾನು ಈಗಾಗಲೇ ಹೇಳಿದಾಗೆ ಆರೋಗ್ಯಕರವಾದಂತಹ ಜೀವನ ಶೈಲಿ, ನಾವು ಉಪಯೋಗಿಸ್ತಕ್ಕಂತಹ ಕಲುಷಿತ ನೀರನ್ನು ಮತ್ತು ಕಲುಷಿತ ಆಹಾರವನ್ನು ಉಪಯೋಗಿಸ್ಕೊಡೋದು, ಸಿಕ್ಕ ಕಡೆ ನೀರು ಕುಡಿಯೋದು, ಆಹಾರವನ್ನು ಬೀದಿ ಬದಿಯಲ್ಲಿ ಆಹಾರ ತಿನ್ನೋದು, ಆಮೇಲೆ ಪರ್ಸನಲ್ ಹೈಜೀನ್ ಮೇಂಟೈನ್ ಮಾಡಬೇಕು. ಆಹಾರವನ್ನು ತಯಾರಿಸ್ತಕ್ಕಂಥವರು ಉಗುರನ್ನು ಸರಿಯಾಗಿ ಕತ್ತರಿಸ್ಕೊಂಡು ಕೈ ಸ್ವಚ್ಛವಾಗಿ ಇಟ್ಕೋಬೇಕು. ಆಹಾರವನ್ನು ಉಪಯೋಗಿಸ್ತಕ್ಕಂಥವರು ಕೈಯನ್ನು ಸ್ವಚ್ಛವಾಗಿ ತೊಳೆದುಕೊಂಡು ಆಹಾರವನ್ನು ಉಪಯೋಗಿಸಬೇಕು. ಹಾಗೂ ಶೌಚಾಲಯಕ್ಕೆ ಹೋಗಿ ಬಂದ ನಂತರ ಕೈಯನ್ನು ಸೋಪು ನೀರಿನಲ್ಲಿ ಚೆನ್ನಾಗಿ ತೊಳೆದುಕೊಳ್ಳಬೇಕು. ಈ ಕೆಲವೊಂದು ತಿಳುವಳಿಕೆಗಳನ್ನು ನಾವು ಮಕ್ಕಳಲ್ಲಿ ಮೂಡಿಸ್ಬೇಕು, ಸಮಾಜದಲ್ಲಿ ಮೂಡಿಸ್ಬೇಕು, ಹಾಗೆ ಸ್ಪ್ರೆಡ್ ಮಾಡಬೇಕು. ಇದು ಎ ಮತ್ತು ಇ ಒಂದು ತಡೆಗಟ್ಟುವಲ್ಲಿ ಬಹಳ ಪರಿಣಾಮಕಾರಿ. ಅದರ ಜೊತೆಗೆ ಎ ವೈರಸ್ಸಿನ ವಿರುದ್ಧ ವ್ಯಾಕ್ಸಿನ್ ಇದೆ, ಲಸಿಕೆ ಲಭ್ಯವಿದೆ. ಎ ವೈರಸ್, ಈ ವೈರಸ್ಸಿನ ವಿರುದ್ಧ ಇಲ್ಲ. ಬಿ ಮತ್ತು ಸಿ ವೈರಸ್ಸಿನ ಬಗ್ಗೆ ಮಾತನಾಡುವುದಾದರೆ, ನಂಬರ್ 1, ಗರ್ಭಿಣಿ ಸ್ತ್ರೀಯರನ್ನು ಪರೀಕ್ಷೆ ಮಾಡಬೇಕು. ಅವರಿಗೆ ಬಿ ಮತ್ತು ಸಿ ಇದ್ದ ಪಕ್ಷದಲ್ಲಿ ಮೊದಲು ಅವರಿಗೆ ಚಿಕಿತ್ಸೆಯನ್ನು ಕೊಡಬೇಕು. ಆಗ ತಾಯಿಯಿಂದ ಮಗುವಿಗೆ ಟ್ರಾನ್ಸ್ಮಿಟ್ ಆಗೋದನ್ನು ನಾವು ನಿಲ್ಲಿಸಬಹುದು, ತಡೆಗಟ್ಟಬಹುದು. ಮಗು ಹುಟ್ಟಿದ ಕೂಡಲೇ ಮಗುವಿಗೆ ನಾವು ರೋಗ ಇದೆಯೇ, ತಾಯಿಗಿದ್ದ ಪಕ್ಷದಲ್ಲಿ ಮಗುವಿಗೆ ಏನಾದ್ರು ಬಂದಿದೆಯೇ ಅನ್ನೋದನ್ನು ಚಿಕಿತ್ಸೆ ಪತ್ತೆ ಮಾಡಬೇಕು. ಮಗುವಿಗೆ ಲಸಿಕೆಯನ್ನು ಕೊಡಬಹುದು. ಬಿ ವೈರಸ್ಸಿನ ವಿರುದ್ಧವಾಗಿ, ಹೆಪಟೈಟಿಸ್ ಬಿ ವಿರುದ್ಧವಾಗಿ ನಾವು ಲಸಿಕೆಯನ್ನು ಕೊಡಬಹುದು ಮಕ್ಕಳಿಗೆ. ಹಾಗೂ ದೊಡ್ಡವರು ತಗೋಬಹುದು. ಇದು 3 ಲಸಿಕೆ ಆಗ್ತದೆ. ಇವತ್ತೊಂದು ತಗೊಂಡ್ರೆ 1 ತಿಂಗಳು ಬಿಟ್ಟು ಇನ್ನೊಂದು, 6 ತಿಂಗಳು ಬಿಟ್ಟು ಇನ್ನೊಂದು, 3 ಇಂಜೆಕ್ಷನ್ಗಳನ್ನು ತಗೊಂಡ್ರೆ ಹೆಪಟೈಟಿಸ್ ಬಿ ವಿರುದ್ಧವಾಗಿ ನಾವು ಪ್ರಿವೆನ್ಷನ್ ಆಗುತ್ತೆ. ನಂತರ ರಕ್ತದಾನ ಮಾಡುವಾಗ ರಕ್ತವನ್ನು ಸರಿಯಾಗಿ ಆಯಾ ಬ್ಯಾಂಕ್ನವರು, ಆಯಾ ಆಸ್ಪತ್ರೆಯವರು ಸರಿಯಾಗಿ ಪರಿಶೀಲನೆ ಮಾಡಿ ರಕ್ತವನ್ನು ಕೊಡಬೇಕು. ಬಿ ಆ್ಯಂಡ್ ಸಿ ಇಲ್ಲದೇ ಇರತಕ್ಕಂಥ ರಕ್ತವನ್ನು ಕೊಡಬೇಕು. 3ನೇದಾಗಿ ಅಸುರಕ್ಷಿತ ಲೈಂಗಿಕ ಸಂಪರ್ಕವನ್ನು ಖಂಡಿತ ಮಾಡಬಹುದು. ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಇದು ಹರಡುತ್ತೆ. 4ನೇದಾಗಿ ಒಂದು ಡರ್ಟಿ ನೀಡಲ್ಸ್ ಅಂತೇನು ಹೇಳ್ತೀವಿ, ಅನ್ಸ್ಟರೈಲ್ ನೀಡಲ್ಸ್, ಸ್ಟರೈಲ್ ಮಾಡದೇ ಇರತಕ್ಕಂತಹ, ಸ್ವಚ್ಛತೆ ಇರ್ತಕ್ಕಂತಹ ಒಂದು ಸೂಜಿ ಅಥವಾ ಇಂಜೆಕ್ಷನ್ ನೀಡಲ್ಸು, ಬ್ಲೇಡ್ಸು, ಟ್ಯಾಟೂ ಮಾಡ್ತಕ್ಕಂಥ ಉಪಕರಣಗಳನ್ನು ಉಪಯೋಗಿಸಬಾರ್ದು. ಇಷ್ಟು ಎಲ್ಲ ಮಾಡೋದ್ರಿಂದ ನಾವು ಈ ಕಾಯಿಲೆಯನ್ನು ನಾವು ತಡೆಗಟ್ಟಬಹುದು. ಅಂದರೆ ಹೆಪಟೈಟಿಸ್ ಈಗ ಆಲ್ರೆಡಿ ಬಂದ್ಬಿಟ್ಟಿದೆ ಸರ್, ಅದು ಬಂದಿದೆ ಅಂತಂದರೆ ಸಂಪೂರ್ಣವಾಗಿ ಅದು ಗುಣಪಡಿಸಬಹುದಾ? ಹೌದು. ಎ ಮತ್ತು ಇ ಸಂಪೂರ್ಣವಾಗಿ 95 ಭಾಗ ಜನರಲ್ಲಿ ಅದರಷ್ಟಕ್ಕೆ ಅದೇ ಗುಣವಾಗೋಗುತ್ತೆ. ನೀವೇ ನೋಡಿರ್ಬೋದು, ಯಾರಿಗೋ ಕಾಮಾಲೆ ಬಂತು, ಮಕ್ಕಳಿಗೆ ಕಾಮಾಲೆ ಬಂತು, ಅವನಿಗೇನೋ ಒಂದು ಚಿಕಿತ್ಸೆ ಮನೆ ಹಂತದಲ್ಲೇ ಏನೋ ಒಂದು ಮಾಡಿಕೊಂಡು ಕ್ಯೂರ್ ಮಾಡ್ಕೋತಾರೆ. ಅವರು ಅದೃಷ್ಟವಂತರು. 95% ಜನಕ್ಕೆ ಹಾಗೆ ಆಗುತ್ತೆ. ಆದರೆ 5% ಜನಗಳಲ್ಲಿ ಅವರ ಒಂದು ರೋಗ ನಿರೋಧಕ ಶಕ್ತಿ ಏನಾದರೂ ಕಡಿಮೆ ಇದ್ದ ಪಕ್ಷದಲ್ಲಿ ಎ ಮತ್ತು ಇ ಸಹ ಒಂದು ವಿರಾಟ ರೂಪವನ್ನು ತಾಳಿ ಲಿವರಿಗೆ ಹಾನಿಯನ್ನು ಉಂಟು ಮಾಡಿ ಅವನಿಗೆ ಪ್ರಾಣಕ್ಕೆ ಸಹ ಸಂಚಕಾರ ಮಾಡಬಹುದು.
ಬಟ್ ಇದನ್ನು ಡಾಕ್ಟ್ರು ಮಾತ್ರ ನಿರ್ಧರಿಸಬಲ್ಲರು. ಆದ್ದರಿಂದಾಗಿ ಅಂತಹ ಮಕ್ಕಳನ್ನು ಅಥವಾ ರೋಗಿಗಳು ವೈದ್ಯರೊಂದಿಗೆ ಸಂಪರ್ಕದಲ್ಲಿದ್ದರೆ ಅವರು ಅದನ್ನು ಪತ್ತೆ ಮಾಡಿ ಇಂಥವರಿಗೆ ಸಪೋರ್ಟಿಂಗ್ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ. ಸಪೋರ್ಟಿಂಗ್ ಟ್ರೀಟ್ಮೆಂಟ್ ಕೊಟ್ಟು ಅವನಿಗೆ ಆದಷ್ಟು ಜೀವಕ್ಕೆ ಹಾನಿಯಾಗದ ರೀತಿಯಲ್ಲಿ, ಲಿವರಿಗೆ ಹಾನಿಯಾಗದ ರೀತಿಯಲ್ಲಿ ಅವನನ್ನು ನೋಡಿಕೊಳ್ತಾರೆ, ಚಿಕಿತ್ಸೆಯನ್ನು ಸಲಹೆಯನ್ನು ಕೊಡ್ತಾರೆ. ಎ ಮತ್ತು ಇ ವಿಚಾರದಲ್ಲಿ. ಬಿ ವಿಚಾರದಲ್ಲಿ ಬಂದಾಗ ಹೆಪಟೈಟಿಸ್ ಬಿ ವಿಚಾರ, ಅದು ವ್ಯಾಕ್ಸಿನ್ ಹೇಳಿದ್ದೇನೆ. ಎ ವೈರಸ್ಗೂ ವ್ಯಾಕ್ಸಿನ್ ಇದೆ, ಬಿ ವೈರಸ್ಗೆ ವ್ಯಾಕ್ಸಿನ್ ಇದೆ, ಇಗೆ ಇಲ್ಲ, ಸಿಗೆ ಇಲ್ಲ. ಸೊ ಬಿ ವೈರಸ್ ವಿಚಾರದಲ್ಲಿ ದೇಹದಲ್ಲಿ ಇರುತ್ತೆ, ವೈರಸ್ ಇರೋದು ಗೊತ್ತೇ ಆಗೋದಿಲ್ಲ. ಅದನ್ನು ಮಧ್ಯಂತರದಲ್ಲಿ ಯಾವಾಗಲಾದರೂ ವೈದ್ಯರ ಸಲಹೆ ಮೇರೆಗೆ ಪರೀಕ್ಷೆ ಮಾಡಿಕೊಂಡ್ರು ಒಳ್ಳೆಯದು. ಒಬ್ಬ ವ್ಯಕ್ತಿಗೆ ಬಿ ವೈರಸ್ ಇದ್ದರೆ ಅವನು ಯಾವ ಪ್ರಮಾಣದಲ್ಲಿ ಅವನ ದೇಹದಲ್ಲಿ ಬಿ ವೈರಸ್ ಇದೆ, ಎಷ್ಟರ ಮಟ್ಟಿಗೆ ಅವನಿಗೆ ಹಾನಿಯಾಗಿದೆಯಾ ಇಲ್ವಾ, ಇದನ್ನೆಲ್ಲ ನೋಡಿಕೊಂಡು ಅದಕ್ಕೆ ತಕ್ಕಾದಂತೆ ಟ್ರೀಟ್ಮೆಂಟು, ಚಿಕಿತ್ಸೆಯನ್ನು ಕೊಡಬಹುದು. ಕೊಟ್ಟು ಅವನಿಗೆ ಕೆಲವೊಂದು ಸಲಹೆ, ವೈದ್ಯ ಉಪಚಾರ ಮತ್ತು ಸಲಹೆಯನ್ನು ಕೊಟ್ಟಾಗ ಅವನು ಆ ಒಂದು ವೈರಸ್ ಇದ್ದರೂ ಸಹ ಹೆಚ್ಚು ಕಡಿಮೆ ಆರೋಗ್ಯವಂತನ ರೀತಿಯಲ್ಲಿ ಬದುಕಬಹುದು. ಹತಾಶನಾಗುವ ಅವಶ್ಯಕತೆ ಇಲ್ಲ. ಅಯ್ಯೋ ಬಿ ವೈರಸ್ ಬಂತ, ಓ ನನ್ನ ಕತೆ ಮುಗೀತು ಅನ್ನೋಂಥ ಅವಶ್ಯಕತೆ ಇಲ್ಲ. ಇನ್ನೊಂದೇನಪ್ಪ ಅಂದರೆ ಸಿ ವೈರಸ್ ಇನ್ಫೆಕ್ಷನ್ ಇದ್ದರೆ ಅದನ್ನು ಗುಣಪಡಿಸಬಹುದು. ಔಷಧಗಳಿವೆ. ಹೆಚ್ಚು ಕಮ್ಮಿ ಒಂದು 3 ತಿಂಗಳು ದಿನ ಒಂದೊಂದು ಮಾತ್ರೆ ನುಂಗಿದರೆ 3 ತಿಂಗಳಿಗೆ ಸಮಯದಲ್ಲಿ, 3 ರಿಂದ 3.5 ತಿಂಗಳ ಸಮಯದಲ್ಲಿ ಆ ಮನುಷ್ಯ ಸಿ ವೈರಸ್ಸನ್ನು ದೇಹದಿಂದ ಗುಣವಾಗಬಹುದು. ಅಂತಹ ಒಳ್ಳೆಯ ಎಫೆಕ್ಟಿವ್ ಮೆಡಿಸನ್ ಇದೆ ಸಿ ವೈರಸ್ ವಿರುದ್ಧ ವಿಚಾರದಲ್ಲಿ. ಬಟ್ ಇದು ಕಾಯಿಲೆ ಪತ್ತೆ ಆಗಬೇಕಷ್ಟೆ. ಪತ್ತೆ ಆಗಿ ಲಿವರ್ಗಿನ್ನೂ ಡ್ಯಾಮೇಜ್ ಆಗದೇ ಇರುವಂಥ ಸಂದರ್ಭದಲ್ಲಿ ಇಷ್ಟೆಲ್ಲ ಮಾಡಿಕೊಂಡ್ರೆ ಲಿವರು ಸುರಕ್ಷಿತವಾಗಿದೆ. ಇಲ್ಲದೆ ಹೋದರೆ ಲಿವರ್ ಡ್ಯಾಮೇಜ್ ಆದಾಗ ರಕ್ತವಾಂತಿ ಆಗ್ತಕ್ಕಂಥದ್ದು, ಹೊಟ್ಟೆಯಲ್ಲಿ ನೀರು ಸೇರ್ತಕ್ಕಂಥದ್ದು, ಮತ್ತು ಜಾಂಡೀಸ್ ಅಧಿಕವಾಗಿ ಬರ್ತಕ್ಕಂಥದ್ದು, ಮೆದುಳಿಗೆ ಹರಡ್ತಕ್ಕಂಥದ್ದು, ಎನ್ಸೆಫಲೋಪತಿ ಅಂತ ಏನು ಹೇಳ್ತೀವಿ, ಮತ್ತು ಲಿವರ್ ಸಿರೋಸಿಸ್ ಅಂತೀವಿ. ಲಿವರ್ ಪೂರ್ತಿ ಡ್ಯಾಮೇಜ್ ಆಗಿರುವ ಸ್ಥಿತಿಯನ್ನು ಲಿವರ್ ಸಿರೋಸಿಸ್ ಅಂತೀವಿ. ಅಲ್ಲಿಂದ ಕ್ಯಾನ್ಸರ್ ಆಗುವ ಸಾಧ್ಯತೆ ಸಹ ಇದೆ, ಲಿವರ್ ಕ್ಯಾನ್ಸರ್. ಇದಕ್ಕೆಲ್ಲ ಚಿಕಿತ್ಸೆ ಭಾಳ ಕಷ್ಟ. ಆ ಹಂತಕ್ಕೆ ಏನಾದ್ರು ಹೋದ ಪಕ್ಷದಲ್ಲಿ ಲಿವರ್ ಪೂರ್ತಿ ಡ್ಯಾಮೇಜ್ ಆಗಿದೆ, ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ತೀವಿ. ಅಂಗಾಂಗ ದಾನ, ಬೇರೆಯವರ ಲಿವರನ್ನು ತಗೊಂಡು ಇವ್ರಿಗೆ ಹಾಕಿ ಇವರಿಗೆ ಚಿಕಿತ್ಸೆ ಕೊಡಬೇಕಾಗಿರ್ತಕ್ಕಂಥದ್ದು ಭಾಳ ದೊಡ್ಡ ಕೆಲಸ ಇದು. ಮತ್ತು ರೋಗಿಯೂ ಸಹ ಇದರ ಖರ್ಚು ವೆಚ್ಚನೂ ಜಾಸ್ತಿ, ಮತ್ತು ಇದನ್ನು ತಡ್ಕೊಳ್ಳೋದು ಸಹ ಕಷ್ಟ. ಸಕ್ಸಸ್ಸು ಆಗುತ್ತೆ, ಬಟ್ ಏನು 100% ಅಂತ ಹೇಳಲಿಕ್ಕೆ ಬರಲ್ಲ. ಹಾಗಾಗಿ ಪ್ರಾರಂಭಿಕ ಹಂತದಲ್ಲಿಯೇ ಇದನ್ನು ನಿವಾರಣೆ ಮಾಡಿಕೊಂಡು ಇನ್ಫೆಕ್ಷನನ್ನು ಪ್ರಾರಂಭಿಕ ಹಂತದಲ್ಲೇ ಪತ್ತೆ ಮಾಡಿ ಸೂಕ್ತವಾದ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದು ಒಳ್ಳೆಯದು. ಹೆಪಟೈಟಿಸ್ ಇದೆ ಅನ್ನೋದಾದರೆ ಮನೆಯಲ್ಲಿ ನಾವು ಹೇಗೆ ಸರ್ ಕಂಡುಹಿಡ್ಕೋಬೋದು ಇದನ್ನು? ಮನೆಯಲ್ಲಿ ಸಾಮಾನ್ಯವಾಗಿ ಜ್ವರ ಬರುತ್ತೆ, ಮೈಕೈ ನೋವು ಬರುತ್ತೆ, ಸುಸ್ತು, ಸಂಕಟ, ಮತ್ತು ಊಟ ಸೇರದೇ ಇತ್ತು, ಅರಿಶಿಣ ಕಾಮಾಲೆ ಬಂದುಬಿಟ್ರೆ ಗ್ಯಾರಂಟಿ ಹೇಳ್ತಾರೆ, ಕಣ್ಣು ಹಳದಿಗಿದೆ, ಹಸಿರಾಗಿದೆ, ಇವನಿಗೆ ಜಾಂಡೀಸ್ ಇದೆ. ಮೂತ್ರ ನೋಡಿದ್ರೆ ಮೂತ್ರ ಹಳದಿ ಬಣ್ಣ ಇರುತ್ತೆ, ತುಂಬ ಗಾಢವಾದ ಹಳದಿ ಬಣ್ಣ ಇರುತ್ತೆ. ಇದನ್ನು ನೋಡಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ ನನ್ನ ಕಾಮಾಲೆ ಬಂದಿದೆ ಅಂದರೆ ಅವನಿಗೆ ಈ ಥರದ ಒಂದು ತೊಂದರೆ ಇದೆ ಅಂತ. ಎ ಮತ್ತು ಇ ಅದರಲ್ಲಿ ಏನು ಅನುಮಾನ ಇಲ್ಲ. ಮತ್ತು ಬಿ ಮತ್ತು ಸಿ ನಾನು ಈಗಾಗಲೇ ಹೇಳಿದ ಹಾಗೆ ದೇಹದಲ್ಲಿ ಸಂಚಾರ ಮಾಡ್ತಾ ಇರ್ತದೆ, ದೇಹದಲ್ಲಿ ವೈರಸ್ ಇರುತ್ತೆ, ಬಟ್ ಅವನಿಗೆ ಎಷ್ಟೋ ವರ್ಷಗಳವರೆಗೆ ಕಾಯಿಲೆನೇ ಗೊತ್ತಾಗುತ್ತೆ. ಅದು ಅಂದರೆ ಈಗ ತಕ್ಷಣ ಗೊತ್ತಾಗಬೇಕು ಅಂದರೆ ಯಾವ ಥರ ಗೊತ್ತಾಗಬೇಕಾದ್ರೆ ರಕ್ತ ಪರೀಕ್ಷೆ ನೋಡಿ. ಬರೂಚ್ ಎಸ್ ಬ್ಲಂಬರ್ಗ್, ಇವಾಗ ನಾನು ಹೇಳಿದ್ನಲ್ಲ 28ನೇ ಜುಲೈ ನಾವು ಹೆಪಟೈಟಿಸ್ ದಿನ ಆಚರಣೆ ಮಾಡ್ತಾ ಇದ್ದೀವಲ್ಲ, ಇದು ಒಬ್ಬ ನೊಬೆಲ್ ಪ್ರಶಸ್ತಿ ವಿಜೇತ ವಿಜ್ಞಾನಿ ಬರೂಚ್ ಎಸ್ ಬ್ಲಂಬರ್ಗ್ ಎನ್ನುವವರ ಜನ್ಮದಿನ ಇವತ್ತು. ಅವರು ಹೆಪಟೈಟಿಸ್ ಬಿ ವೈರಸ್ಸನ್ನು ಪತ್ತೆ ಮಾಡಿದ್ರು. ಅದನ್ನು ಹೇಗೆ ಡಯಾಗ್ನೋಸ್, ರಕ್ತ ಪರೀಕ್ಷೆ ಮಾಡಿ ಪತ್ತೆ ಮಾಡಬೇಕು ಅನ್ನೋ ವಿಧಾನವನ್ನು ಹೇಳಿಕೊಟ್ರು, ಮತ್ತು ವ್ಯಾಕ್ಸಿನನ್ನು ಸಹ ಕಂಡುಹಿಡಿದ್ರು. ಈ 3 ಕೆಲಸನ ಅವ್ರು ಮಾಡಿದ್ರು. ಬರೂಚ್ ಎಸ್ ಬ್ಲಂಬರ್ಗ್ ಅವರ ಜನ್ಮದಿನ 28 ಜುಲೈ. ಹಾಗಾಗಿ ಅವತ್ತು ಹೆಪಟೈಟಿಸ್ ಡೇ ಅಂತ ಹೇಳ್ತೀವಿ. ಬ್ಲಡ್ ಟೆಸ್ಟ್ ಮಾಡಬೇಕು, ರಕ್ತ ಪರೀಕ್ಷೆ ಮಾಡಿಸ್ಕೋಬೇಕು, ಆವಾಗ ಗೊತ್ತಾಗುತ್ತೆ. ವೈದ್ಯರ ಹತ್ರ ಹೋದರೆ ಅವ್ರು ಸಜೆಷನ್ಸ್ ಕೊಡ್ತಾರೆ. ಅದರ ಪ್ರಕಾರವಾಗಿ ಲಿವರ್ ಫಂಕ್ಷನ್ ಟೆಸ್ಟ್ಗಳನ್ನು ಒಂದೊಂದು ಸತಿ ಮಾಡ್ತೀವಿ. ಅದರಲ್ಲಿ ಸ್ವಲ್ಪ ಏರುಪೇರಾದಾಗ ಈ ಪರೀಕ್ಷೆಗಳನ್ನು ಮಾಡಿಸ್ಕೊಂಡಾಗ ಈ ಲೀಡ್ಗಳು ಸಿಗ್ತವೆ. ಆವಾಗ ಇಲ್ಲಪ್ಪ ಇನ್ಫೆಕ್ಷನ್ ಏನಾಗಿಲ್ಲ ಅಂತಂದರೆ ವ್ಯಾಕ್ಸಿನ್ ತೊಗೊಂಡ್ಬಿಟ್ರೆ ಪ್ರೊಟೆಕ್ಷನ್ ಆಗುತ್ತೆ. ಇಲ್ಲ ಇನ್ಫೆಕ್ಷನ್ ಆಗಿದೆ ಅಂದರೆ ಯಾವ ಪ್ರಮಾಣದಲ್ಲಾಗಿದೆ, ಎಷ್ಟಾಗಿದೆ, ಅದು ಬಿನಾ ಸಿನಾ ಅಂತ ನೋಡಿಕೊಂಡು ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕು. ಅಂದರೆ ಲಸಿಕೆ ಕಂಪಲ್ಸರಿ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಲಸಿಕೆ ತಗೋಬೋದು, ಅದು ಎಲ್ಲ ಕಡೆಯಲ್ಲೂ ಸಿಗುತ್ತೆ. ಆಮೇಲೆ ಅದರ ಹಣನೂ ಏನು, ಅದೇನು ಖರ್ಚು ಏನು ಜಾಸ್ತಿ ಆಗೋಲ್ಲ, ಭಾಳ ಸೇಫ್ ಅದು. ಬಿ ವೈರಸ್ಗೆ ಲಸಿಕೆ ಇದೆ, ಎ ವೈರಸ್ಗೆ ಸಹ ಲಸಿಕೆ ಇದೆ, ಸಾರ್ವಜನಿಕರು ಉಪಯೋಗಿಸ್ಬೋದು. ಹೆಪಟೈಟಿಸ್ ತಡೆಗಟ್ಟಲು ಇರುವ ಮುಂಜಾಗ್ರತೆ ಕ್ರಮಗಳು ಸರ್? ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಬೇಕು, ಹಾಗೂ ಇದರಲ್ಲಿ ಸ್ವಚ್ಛತೆ ಕಡೆ ಗಮನ ಕೊಡಬೇಕು, ಕೈ ತೊಳ್ಕೋಬೇಕು ಹಾಗೆ ಅಂತ ಹೇಳಿ, ಆಹಾರದಲ್ಲಿ, ನೀರಿನಲ್ಲಿ ಎಲ್ಲ ಯಾವ ರೀತಿಯ ಆಹಾರ ಸೇವನೆಯನ್ನು ಮಾಡಬೇಕು? ಪೌಷ್ಟಿಕ ಆಹಾರ. ಎಲ್ಲ ಕಾಯಿಲೆಗೂ ಒಂದೇ ಮಂತ್ರ,
ಎಲ್ಲ ಮನುಷ್ಯನ ಕಾಯಿಲೆ ಯಾತಕಪ್ಪ ಬರುತ್ತೆ ಅಂತಂದ್ರೆ ಜೀವನ ಶೈಲಿ, ಆರೋಗ್ಯಕರ ಜೀವನ ಶೈಲಿ, ಡಿಸಿಪ್ಲಿನ್ ಲೈಫು ಮಾಡಿದಾಗ ಹೆಚ್ಚು ಕಮ್ಮಿ ಅವನು ಭಾಳಷ್ಟು ಕಾಯಿಲೆಗಳಿಂದ ಬಚಾವಾಗ್ಬೋದು. ಅದು ಹೃದಯ ಕಾಯಿಲೆ ಆಗಿರ್ಬೋದು, ಮೂತ್ರಪಿಂಡದ ಕಾಯಿಲೆ ಆಗಿರ್ಬೋದು, ಆಮೇಲೆ ಮೆದುಳಿನ ಕಾಯಿಲೆ ಆಗಿರ್ಬೋದು, ಲಿವರ್ ಕಾಯಿಲೆ ಆಗಿರ್ಬೋದು. ಆರೋಗ್ಯಕರ ಜೀವನ ಶೈಲಿ ಬಹಳ ಮುಖ್ಯ. ನಾವೇನು ಹೇಳ್ತೀವಿ, ಪೌಷ್ಟಿಕ ಆಹಾರವನ್ನು ತಗೊಳ್ಬೇಕು, ಸಾಕಷ್ಟು ನಿದ್ದೆ ಮಾಡಬೇಕು, ಆಮೇಲೆ ನಮ್ಮನ್ನು ನಾವು ದೈಹಿಕವಾಗಿ ಮಾನಸಿಕವಾಗಿ ಚಟುವಟಿಕೆಯಿಂದ ಇಟ್ಕೋಬೇಕು, ವ್ಯಾಯಾಮ, ಯೋಗ ಇವೆಲ್ಲವನ್ನು ಹೇಳ್ತೇವೆ. ಇವೆಲ್ಲವನ್ನು ಒಳಗೊಂಡಂತಹ ಜೀವನವನ್ನು ನಡೆಸಿದಾಗ ನಮಗೆ ಕಾಯಿಲೆ ಬರುವ ಸಾಧ್ಯತೆ, ಲಿವರ್ ಹೆಪಟೈಟಿಸ್ ಆಗಲಿ ಬರುವ ಸಾಧ್ಯತೆ ಕಡಿಮೆ. ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ತಮ್ಮ ಸಲಹೆ ಮತ್ತು ಸಂದೇಶವನ್ನು ತಿಳಿಸೋದಾದ್ರೆ ಸರ್? ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಿ. ನಾನು ಮುಂಚೆನೂ ಸಹ ಹೇಳಿದ್ದೀನಿ, ಕೈ ತುಂಬ ಕೆಲಸ ಮಾಡಬೇಕು, ಮನಸ್ಸಿನಲ್ಲಿ ಒಳ್ಳೆ ಆಲೋಚನೆಗಳನ್ನು ತುಂಬಿಕೊಂಡು ಹೊಟ್ಟೆ ತುಂಬ ಊಟ, ಕಣ್ಣು ತುಂಬ ನಿದ್ರೆ ಮಾಡಿದಾಗ ದೇಹದ ಪೂರ್ತಿ ಆರೋಗ್ಯ ಬರುವುದು ಗ್ಯಾರಂಟಿ. ಸೊ ಇಷ್ಟನ್ನ ಮಾಡಿ ಸಾರ್ವಜನಿಕರು ತಮ್ಮ ಒಂದು ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಿ. ಅವಶ್ಯಕತೆ ಬಿದ್ದಾಗ ಮಾತ್ರ ಆಸ್ಪತ್ರೆ ಹಾಗೂ ವೈದ್ಯರ ಸಲಹೆಯನ್ನು ತಕ್ಕೊಂಡು ಅದರ ಸೂಕ್ತವಾಗಿ ನಡೆದಾಗ ಅದರಿಂದ ಸಹಾಯ ಸಿಗುವುದು ಖಂಡಿತ. ನಮ್ಮ ಜನಧ್ವನಿ ಕೇಳುಗರಿಗೆ ಒಳ್ಳೆ ಸಲಹೆಯನ್ನು ತಿಳಿಸಿದ್ರಿ ಸರ್, ಬಹಳ ಸಂತೋಷ. ಇಷ್ಟೊತ್ತು ನಮ್ಮ ಜೊತೆ ಇದ್ದು ವಿಶ್ವ ಹೆಪಟೈಟಿಸ್ ದಿನದ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು, ಧನ್ಯವಾದಗಳು ತಮಗೂ ಸಹ. ಕೇಳುಗರೆ, ಇದುವರೆಗೂ ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ಹೆಪಟೈಟಿಸ್ ಎ, ಬಿ, ಸಿ ಮತ್ತು ಇ ಕುರಿತು ಮಾಹಿತಿಯನ್ನು ನೀಡಿದವರು ಎಚ್.ಡಿ. ಕೋಟೆಯ ಸಾರ್ವಜನಿಕ ಆಸ್ಪತ್ರೆಯ ಹಿರಿಯ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಶ್ರೀನಿವಾಸನ್ ರವರು. ಇದು ಇವತ್ತಿನ ಆರೋಗ್ಯ ದಂಗಳ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ. ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ. ಮಾನಸಿಕ, ದೈಹಿಕ, ಸಾಮಾಜಿಕ ಸುಸ್ಥಿತಿ, ಮಹಿಳೆಯರು, ಮಕ್ಕಳು, ಹಿರಿಯರು, ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ದಂಗಳ. ತಪ್ಪದೇ ಕೇಳಿ. ಪ್ರತಿ ಬುಧವಾರ ಬೆಳಿಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50. ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.